ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಧರ್ಮಸ್ಥಳದ ಗುಡ್ಡದಲ್ಲಿ ಮತ್ತೆ ಶೋಧ. ಎಸ್ಐಟಿ ಎಫ್ಎಸ್ಎಲ್ ಟೀಮ್ಗೆ ಸಿಗ್ತಾ ಸಾಕ್ಷ್ಯಗಳು. ಬಂಗ್ಲೆಗುಡ್ಡ ರಹಸ್ಯ ಬಯಲಾಗುತ್ತಾ? ಇದು ಚದುರಂಗದ ಎರಡನೇ ಸ್ಟೋರಿ. ಆಪರೇಷನ್ ಬಂಗ್ಲೆಗುಡ್ಡ 2.0. ಆಲ್ಮೋಸ್ಟ್ 1 ವರ್ಷದ ಹಿಂದೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಪರಿಸರದಲ್ಲಿ ಸಾಮೂಹಿಕವಾಗಿ ಹೂತು ಹಾಕಲಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಬಂದಾಗ ಕಳೆದ ವರ್ಷದ ಜುಲೈ ತಿಂಗಳಿನಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವತ್ತು ಚಿನ್ನಯ್ಯ ಮಾಸ್ಕ್ ಮ್ಯಾನ್ನ ರೂಪದಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟ. ಅಲ್ಲಿಂದಲೂ ಕೂಡ ಬುರುಡೆಗಳ ರಹಸ್ಯ ಏನು ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಅದಾದ ಮುಂದುವರೆದ ಭಾಗವಾಗಿ ಬಂಗ್ಲೆಗುಡ್ಡದಲ್ಲಿ ವಿಠಲ್ ಗೌಡ್ರು ಹೋಗಿ ಬುರುಡೆಗಳನ್ನ ತೋರಿಸ್ತಾರೆ. ಬುರುಡೆಗಳು ಸಿಗ್ತವೆ. ಚಿನ್ನಯ್ಯ ತೋರಿಸದಲ್ಲಿ ಏನೂ ಸಿಗ್ಲಿಲ್ಲ. ಅಲ್ಲಿ ಮಣ್ಣು ಬಿಟ್ಟು ಬೇರೆನೇನು ಸಿಕ್ಕಿಲ್ಲ. ಒಂದೇ ಒಂದು ಕಡೆಯಲ್ಲಿ ಮಾತ್ರ ಅರ್ಧ ತಲೆಬುರುಡೆ, ಒಂದಿಷ್ಟು ಮೂಳೆಗಳು ಸಿಕ್ಕಿದಾವೆ ಅನ್ನೋದನ್ನ ಬಿಟ್ಟರೆ ಬೇರೆ ಉಳಿದ ಕಡೆಗಳೆಲ್ಲ ತೋರಿಸಿದಲ್ಲಿ ಮಣ್ಣು ಅಥವಾ ಕಸಕಂಡಿ ಮಾತ್ರ ಸಿಕ್ಕಿತ್ತು ಹೊರತು ಬೇರೆ ಏನು ಸಿಕ್ಕಿರಲಿಲ್ಲ. ಬುರುಡೆ ಚಿನ್ನಯ್ಯ ಅಂತೇಳಿ ಆತ ಗೊತ್ತಾಯಿತು. ಆದರೆ ಇದರ ನಡುವೆ ಸೌಜನ್ಯಳ ಮಾವ ವಿಠಲ್ ಗೌಡ ಅವರು ತೋರಿಸಿದಂತಹ ಜಾಗದಲ್ಲಿ ಸಿಕ್ಕಂತಹ ತಲೆಬುರುಡೆಗಳು, ಅವರು ತಗೊಂಡು ಬಂದು ಕೊಟ್ಟಿದ್ದಂತಹ ತಲೆಬುರುಡೆ, ಎಲ್ಲ ವಿಚಾರಗಳು ಕೂಡ ಇಲ್ಲಿ ಯಾರು ಈ ತಲೆಬುರುಡೆಯನ್ನ ತಂದಿಟ್ಟಿದ್ದು, ಯಾವ ಉದ್ದೇಶಕ್ಕಾಗಿ ತಂದಿಟ್ಟಿದ್ದು, ನಿಜಕ್ಕೂ ಇದು ಅಲ್ಲೇ ಇತ್ತ, ಏನ್ ಕತೆ, ಇದರ ಬಗ್ಗೆ ತನಿಖೆಗಳೆಲ್ಲವೂ ನಡೆದಿತ್ತು. ಈಗ SIT ಅವರು ಮತ್ತೊಂದು ಹಂತದಲ್ಲಿ ತನಿಖೆಯನ್ನ ನಡೆಸೋದಿಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ರಹಸ್ಯಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಯಾಕಂದ್ರೆ ಬಂಗ್ಲೆಗುಡ್ಡದಲ್ಲಿನೇ ವಿಠಲ್ ಗೌಡರು ಅವತ್ತು ತೋರಿಸಿದಂತಹ, ಅವ್ರನ್ನ 2 ಬಾರಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ 7-8 ತಲೆಬುರುಡೆಗಳನ್ನ ವಶಕ್ಕೆ ಪಡ್ಕೊಳ್ಳಲಾಯಿತು. ಅವತ್ತು SIT ತಂಡನೇ ವಶಪಡಿಸಿಕೊಂಡಿತ್ತು. ಈಗ ಮತ್ತೊಂದು ಸುತ್ತಿನ ತನಿಖೆ ನಡೀತಾ ಇದೆ. ಅಲ್ಲಿ SIT FSL ಟೀಮ್ಗಳು ಹಾಗೆ ಸೋಕೋ ಟೀಮ್ ಇವರೆಲ್ಲರೂ ಕೂಡ ಹೋಗಿ ಇವತ್ತು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ನಿಜಕ್ಕೂ ಬೇರೆನ್ನೇನೋ ಇದೆಯಾ, ಏನನ್ನು ಹುಡುಕಾಡ್ತಾ ಇದ್ದಾರೆ? ಈಗಾಗಲೇ ತೆಗೆದುಕೊಂಡು ಹೋಗಿದ್ದಂತಹ ತಲೆಬುರುಡೆಗಳು, ಅಲ್ಲಿ ವಶಪಡಿಸಿಕೊಳ್ಳಲಾಗಿದ್ದಂತಹ ತಲೆಬುರುಡೆಗಳು, ಯಾಕಂದ್ರೆ ಇಲ್ಲಿ ಬುರುಡೆಗಳನ್ನ ತಂದು ಚಿನ್ನಯ್ಯ ತಂದು ಕೊಟ್ಟಂತಹ ಸಂದರ್ಭದಲ್ಲಿ ಇದ್ದಂತಹ ಅಭಿಪ್ರಾಯಕ್ಕೂ ಮುಂದೆದು ತನಿಖೆ ಆಗ್ತಾ ಹೋದಂಗೆನೆ ಮಾಸ್ಕ್ ಮ್ಯಾನ್ ಆಗಿದ್ದಂತಹ ಚಿನ್ನಯ್ಯನ ಮುಖವಾಡಗಳು ಕಳಚಿ ಬಿದ್ದ ನಂತರ ಇದು ಯಾವುದೋ ಲ್ಯಾಬ್ಗಳಿಂದ ತಂದು ಇಡಲಾಗಿತ್ತು ಅಂತ ಈ ಬುರುಡೆಗಳ ಬಗ್ಗೆ ಹೇಳುವಂತಹ ಪ್ರಯತ್ನವೂ ಕೂಡ ನಡೀತು. ಆದರೆ ನಿಜಕ್ಕೂ ಅದು ಎಲ್ಲಿದ್ದು, ಏನ್ ಕತೆ ಅನ್ನುವಂಥದ್ರ ಬಗ್ಗೆ ಈಗ ಮಹತ್ವದ ದಾಖಲೆಗಳನ್ನ ಅಥವಾ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ವಿಶೇಷವಾಗಿ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಬುರುಡೆ ಪ್ರಕರಣದ ಬೆನ್ನತ್ತಿದೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಈ SIT ಅನ್ನ ಫಾರ್ಮ್ ಮಾಡಿತ್ತು ಅವತ್ತು ಸರ್ಕಾರ. ಆದರೆ SIT ಯಲ್ಲಿ ಇದ್ದಂತಹ ಅನೇಕ ಅಧಿಕಾರಿಗಳು ನಂತರ ಬೇರೆ ಬೇರೆ ಜವಾಬ್ದಾರಿಗಳ ಮೂಲಕವಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಾರೆ ಇವಾಗ. ಆದರೆ ಬಂಗ್ಲೆಗುಡ್ಡದಲ್ಲಿ ಈಗ ಮತ್ತೆ SIT ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಮತ್ತೆ ಈ ತನಿಖೆಯನ್ನು ನಡೆಸಲಾಗ್ತಾ ಇದೆ. SIT ಅಧಿಕಾರಿಗಳು FSL ಹಾಗೂ ಸೋಕೋ ಟೀಮ್ನವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ವಿಶೇಷವಾಗಿ ಬಂಗ್ಲೆಗುಡ್ಡದಲ್ಲಿ ಮಾನವನ ಬುರುಡೆ ತೆಗೆದ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ. ಅಲ್ಲಿ ಮನುಷ್ಯರ ತಲೆಬುರುಡೆಯನ್ನು ತೆಗೆದಂತಹದ್ದು, ಅಲ್ಲಿ ಕೆಲವರ ಹತ್ರ ಐಡೆಂಟಿಟಿ ಕಾರ್ಡ್ಗಳು ಸಿಕ್ಕಿದ್ವು, ಆ ವ್ಯಕ್ತಿಗಳು ಎಲ್ಲಿನವರು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಿದ್ವು. ಅವರುಗಳನ್ನ ಈಗ ಮ್ಯಾಚ್ ಮಾಡುವಂತಹ, ಅಂದ್ರೆ ಅವರ DNA ಟೆಸ್ಟ್ ಮೂಲಕವಾಗಿ ನಿಜಕ್ಕೂ ತಲೆಬುರುಡೆ ಮತ್ತು ಆ ವ್ಯಕ್ತಿಗಳ ಬಳಿಯಲ್ಲಿ ಸಿಕ್ಕಂತಹ ಐಡೆಂಟಿಟಿ ಕಾರ್ಡ್ಗಳ ಆಧಾರದಲ್ಲಿ ಅವರ ಕುಟುಂಬದವರ ಜೊತೆಗೆ ಏನಾದ್ರು ಮ್ಯಾಚ್ ಮಾಡಿದಾರ, ಈ ಎಲ್ಲ ದಾಖಲೆಗಳು ಇನ್ನೂ ಹೊರ ಬರಬೇಕಾಗಿದೆ. ಬೆಂಗಳೂರಿನಿಂದ ಬಂದಿರುವಂತಹ ಟೀಮ್ಗಳು ಈಗ ಮತ್ತೆ ಶೋಧದಲ್ಲಿ ತೊಡಗಿದ್ದಾರೆ. ಈ ಶೋಧದ ಸಂದರ್ಭದಲ್ಲಿ ಅವರು ಪ್ರದೀಪ್ ಕುಲಾಲ್ನನ್ನ ಕರೆತಂದಿದ್ದಾರೆ. SIT ವಿಚಾರಣೆ ಮಾಡಿದಂತಹ ಪ್ರದೀಪ್ ಕುಲಾಲ್ನನ್ನ ಕರೆತಂದು ಈಗ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಪ್ರದೀಪ್ ಕುಲಾಲ್ ಈ ಬುರುಡೆ ಪ್ರಕರಣದ ಪ್ರಮುಖ ಸಾಕ್ಷಿಯಾದಂತಹ ಅಥವಾ ಆರೋಪಿ ಸ್ಥಾನದಲ್ಲೂ ಕೂಡ ನಂತರ ನಿಂತಹ ವಿಠಲ್ ಗೌಡರ ಆಪ್ತನಾಗಿದ್ದ ಪ್ರದೀಪ್ ಕುಲಾಲ್ ಈಗಾಗಲೇ BNSS ನ ಸೆಕ್ಷನ್ 183 ಅಡಿಯಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ SIT ಮುಂದೆ ದಾಖಲಿಸಿಕೊಂಡಿದ್ದಾನೆ. ರಾತ್ರಿ ಹೊತ್ತು ಕಾಡಿನಲ್ಲಿ ಬುರುಡೆ ತೆಗೆಯುವಂತಹ ವಿಡಿಯೋದಲ್ಲಿ ಈ ಪ್ರದೀಪ್ ಕೂಡ ಇದ್ದಿದ್ದು. ಯಾಕಂದ್ರೆ ವಿಠಲ್ ಗೌಡ್ರು ಮೊದಲು ಈ ಬುರುಡೆನಲ್ಲಿ ತಕೊಂಡು ಬಂದು ನಂತರ ಅದನ್ನ ಚಿನ್ನಯ್ಯನಿಗೆ ಕೊಡ್ತಾರೆ. ಚಿನ್ನಯ್ಯ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ತೋರಿಸಿದ ಜಾಗಗಳಲ್ಲಿ 100 ಜನರನ್ನು ಹೂತು ಹಾಕಿದ್ದಾರೆ ಅಂತ ಹೇಳಿಲ್ಲ ಆತ ಸ್ಪಾಟ್ಗಳನ್ನ ತೋರಿಸಿದ್ದ. ಆದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುತ್ತಿನ ತನಿಖೆ ನಡೀತಾ ಇದೆ. ಬಂಗ್ಲೆಗುಡ್ಡದ ರಹಸ್ಯದ ದೂರುದಾರರೇ ಈಗ ಆರೋಪಿಗಳ ಸ್ಥಾನದಲ್ಲೂ ಕೂಡ ನಿಂತಿದ್ದಾರೆ. ವಿಶೇಷವಾಗಿ SIT ಅಧಿಕಾರಿಗಳ ತನಿಖೆ ನಡೀತಾ ಇದೆ. ಬೆಳ್ತಂಗಡಿ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ.
ಈ ಸಂದರ್ಭದಲ್ಲಿನೇ SIT ಚಾರ್ಜ್ ಶೀಟ್ನಲ್ಲಿ ಸುಳ್ಳು ಪ್ರಕರಣ ಅನ್ನೋದ್ರ ಬಗ್ಗೆ ಸಾಕ್ಷಿಗಳ ಉಲ್ಲೇಖವೂ ಕೂಡ ಆಗಿತ್ತು. ಬೆಳ್ತಂಗಡಿ ಕೋರ್ಟ್ಗೆ 3932 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಹೀಗಾಗಿ ದೂರುದಾರನಾಗಿದ್ದಂತಹ ಚಿನ್ನಯ್ಯ, ಹಾಗೆಯೇ ಹಿಂದೆ ಸೌಜನ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಇವರೆಲ್ಲರೂ ಕೂಡ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನಗಳಲ್ಲಿದ್ದಾರೆ. ಟಿ ಜಯಂತ್, ವಿಠಲ್ ಗೌಡ, ಸುಜಾತಾ ಭಟ್ ಇವರೆಲ್ಲರೂ ಕೂಡ. ಸುಜಾತಾ ಭಟ್ ಅಂತೂ ಇಲ್ಲದೇ ಇರುವ ಮಗಳೇ ಸತ್ತು ಹೋಗಿದ್ದಾಳೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಕುಳಿತಿದ್ರು. ಈ ರೀತಿಯಂತ ಆರೋಪಗಳು ಇವರ ವಿರುದ್ಧ ಇದೆ. ಇನ್ನು ವಿಠಲ್ ಗೌಡ ಆಪ್ತ ಪ್ರದೀಪ್ ಕುಲಾಲ್ ಹೇಳಿಕೆ ಮತ್ತು ತನಿಖೆಯಿಂದ ಏನಾದರೂ ಸಾಕ್ಷ್ಯಗಳು ಸಿಗುತ್ತಾ? ಮತ್ತು ಇಲ್ಲಿ ಪ್ರದೀಪ್ ಕುಲಾಲ್ ಏನೇ ಹೇಳಿದ್ರು ಕೂಡ ಆ ಬುರುಡೆ ಅಲ್ಲಿದ್ದ ಹೊರಗಡೆಯಿಂದ ತಂದಿರೋ ಬುರುಡೆನಾ ಅಥವಾ ಅದೇ ಸ್ಥಳದಲ್ಲಿದ್ದಂತಹ ಬುರುಡೆನಾ, ಇದನ್ನ ರೀಕ್ರಿಯೇಷನ್ ಮಾಡ್ತಾ ಇದ್ದಾರೆ ಈಗ FSL ಅಧಿಕಾರಿಗಳು ಹಾಗೂ SIT ಅಧಿಕಾರಿಗಳು. ಅದು ಎಲ್ಲಿತ್ತು, ಯಾವ ಮಣ್ಣು ಮತ್ತು ತಲೆಬುರುಡೆ ಅದರ ಜೊತೆಗೆ ಮ್ಯಾಚ್ ಆಗ್ತಾ ಇದೆಯಾ, ಎಲ್ಲ ಕುತೂಹಲ ಇದೆ. ಬಂಗ್ಲೆಗುಡ್ಡೆಯಲ್ಲಿ ಮತ್ತೊಂದು ಸುತ್ತಿನ ತನಿಖೆ ಶುರುವಾಗಿದೆ. ಈ ತನಿಖೆ ಯಾವುದರ ಕಡೆಗೆ ಸಾಗುತ್ತೆ? ಬುರುಡೆಯನ್ನ ತೋರಿಸಿ ಅದರ ಮೂಲಕವಾಗಿ ಇಡೀ ಪ್ರಕರಣವನ್ನ ಮರು ತನಿಖೆಗೆ ಒಪ್ಪಿಸುವಂತೆ ಒತ್ತಡ ಹೇರುವಂತಹ ಒಂದು ಪ್ಲಾಟ್ ಅನ್ನ ಏನು ಕ್ರಿಯೇಟ್ ಮಾಡಿದ್ರು, ಅವರ ವಿರುದ್ಧದ ಸಾಕ್ಷಿಗಳಾಗಿದ್ದು ಬಿಲ್ಡ್ ಆಗತ್ತಾ ಅಥವಾ ನಿಜಕ್ಕೂ ಅಲ್ಲಿ ಬುರುಡೆ ಇದ್ದು ಆ ಬುರುಡೆಯ ಮೂಲವನ್ನ ಕೆದಕುವಂತಹ ಕೆಲಸ ಆಗುತ್ತಾ? ಸತ್ಯದ ಅನಾವರಣ ಆಗಬೇಕಾಗಿರುವಂಥದ್ದು ಈ ಇಡೀ ಪ್ರಕರಣದಲ್ಲಿ.